ಇವತ್ತು ನಮ್ಮ ಶಾಸಕರು ಗೋಪಾಲಣ್ಣವರು ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲವೆಲ್ಲೂ ಸೇರಿ ಕಾರ್ಯಕರ್ತರು, ಮುಖಂಡರು, ಟ್ರಸ್ಟ್ ವತಿಯಿಂದ ಅವ್ರಿಗೆ ಒಳ್ಳೇದಾಗಲಿ ಭಗವಂತನ ಎಲ್ಲ ನಾವು ಭಗವಂತನಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಅವ್ರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ, ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಕೂಡ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತೇಳಿ ಸರ್ಕಾರಿ ಶಾಲೆ ಯಾರೂ ಮಾಡಿಸೋದಿಲ್ಲ. ಅವರು ಮನೆಗಳಲ್ಲಿ ಮಾಡಿಸ್ಕೊಳ್ತಾರೆ ಅಥವಾ ಪ್ರೈವೇಟ್ ಸ್ಕೂಲಲ್ಲಿ ಮಾಡಿಸ್ಕೊಳ್ತಾರೆ. ಸರ್ಕಾರಿ ಹಾಸ್ಪಿಟಲ್, ಸರ್ಕಾರಿ ಸ್ಕೂಲಲ್ಲಿ ಮಾಡಿಸಲ್ಲ. ಅದಕ್ಕೋಸ್ಕರ ಇವತ್ತು ಶಾಸಕರು ಅವನ್ನೆಲ್ಲ ಕರೆದಿ ಸ್ವಾಮೀಜಿಯನ್ನು ಕರೆಸಿ, ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ಕರೆಸಿ ಒಂದು ಅಭ್ಯಾಸವನ್ನು ಮಾಡೋದು ಒಳ್ಳೆಯ ಕೆಲಸವನ್ನು ಮಾಡ್ಕೊಂಡ್ಬರ್ತಾರೆ. ಅವ್ರು ಮಾಡ್ಕೊಂಡ್ಬಂದಿರತಕ್ಕಂಥ ಒಳ್ಳೆಯ ಕೆಲಸಗಳೆಲ್ಲನೂ ಇನ್ನೊಂದಷ್ಟು ಒಳ್ಳೆಯ ಕೆಲಸ ಮಾಡಲಿ, ಭಗವಂತ ಆಸಕ್ತಿ ಕೊಡಲಿ ಅವ್ರಿಗೆ. ಅವರ ಮರದ ಕೆಳಗಡೆ ನಾವೆಲ್ಲ ನೆರಳಾಗಿ ಬೆಳಿಬೇಕು ಅಂತ ಹೇಳಿ ಆಸೆ ಪಟ್ಟವರು. ಅದೆಲ್ಲ ಮನಸ್ಸು ಕೊಟ್ಟು ಒಳ್ಳೇದು ಮಾಡಲಿ ಭಗವಂತ ಅವ್ರಿಗೆಲ್ಲರಿಗೂ ಅಂತ. ಅವರು ತಂದೆ ಕಾಲದಿಂದ ಅವ್ರ ತಂದೆ ಚೆನ್ನಗಪ್ಪ ಅಂತ, ಅವರು ಅಷ್ಟೇ ಬೆಳಿಗ್ಗೆ ಎದ್ದು ಎಲ್ಲ 4 ಜನ ಕರೆಸಿ ಊಟ ಹಾಕುವಂಥ ಅಭ್ಯಾಸ ಅದು ಗೋಪಾಲಣ್ಣಗೆ ಜಾಸ್ತಿ ಇಟ್ಕೊಂಡಿದ್ದು. ಅವ್ರ ಕುಟುಂಬದವ್ರು ಎಲ್ಲರೂ ಹಂಗೇನೆ. ಗೋಪಾಲಣ್ಣ ಇವರು ಅಧಿಕಾರ ಐತೆ, ಅಧಿಕಾರ ಇಲ್ಲ ಅಂತ, ಅಧಿಕಾರ ಇಲ್ಲದೇ ಇದ್ದು ಕೂಡ ನಾವು 10 ಜನ ಸ್ನೇಹಿತರು ಇದಕ್ಕೆ ಹೋಗಿದ್ವಿ, ಹೋಟೆಲ್ಗೆ ಹೋದರೆ ಇರೋ ತಿಂಡಿ ಎಲ್ಲ ಆರ್ಡ್ರ್ ಮಾಡೋರು. ಅದರಿಂದ ಅವರು ಹೊಟ್ಟೆ ತುಂಬ ಊಟ ಹಾಕುವಂಥ ಅಭ್ಯಾಸವನ್ನು ಮಾಡ್ಕೊಂಡಿದ್ರು. ಅದು ಒಳ್ಳೆಯದು ಕೂಡ. ಆ ಫಲ ಸಿಕ್ಕಿದೆ ಅವರಿಗೆ. ಆರೋಗ್ಯಕ್ಕೆ ಒತ್ತು ಜಾಸ್ತಿ ಕೊಟ್ಟರು ಗೋಪಾಲಣ್ಣವರು, ವಿದ್ಯಾಭ್ಯಾಸಕ್ಕೆ ಒತ್ತು ಜಾಸ್ತಿ ಕೊಟ್ಟರು, ಪಾರ್ಕ್ ಜಾಸ್ತಿ ಮಾಡೋದು. ಯಾಕೆ ಅಂದರೆ ಹಿರಿಯ ನಾಗರಿಕರೆಲ್ಲ ಹೋಗಿ ಕೂತ್ಕೊಂಡು ಒಳ್ಳೆ ಗಾಳಿ ಯಾವತ್ತು ತಗೊಳ್ಳಿ ಅಂತ ಯೋಗ ಕೇಂದ್ರವನ್ನು ಮಾಡೋದು, ಜ್ಞಾನ ಮಂದಿರವನ್ನು ಮಾಡೋದು, ಎಲ್ಲವನ್ನೂ ನಮ್ಮ ಕ್ಷೇತ್ರದಲ್ಲಿ ಭಾಳ ಒಳ್ಳೆಯ ಕೆಲಸವನ್ನು ಮಾಡಿರತಕ್ಕಂಥದ್ದು ನಾವು ಜೊತೆಯಲ್ಲಿ ನೋಡಿದ್ದೀವಿ. ಇವತ್ತೆಲ್ಲ ಜನರು ಭಾಳ ಖುಷಿಯಾಗಿದ್ದಾರೆ. ಅದು ಹೆಣ್ಣು ಮಕ್ಕಳಿಗೆ ಸಂಘ ಸಂಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಸಂಘ ಸಂಸ್ಥೆ ಮಾಡಿಕೊಟ್ಟು ಹೆಣ್ಣು ಮಕ್ಕಳಿಗೆ ಸರ್ಕಾರ ಸವಲತ್ತನ್ನು ತೊಗೊಂಡೋಗಿ ಅವರು ಏನೋ ಸಾಲ ಮಾಡಬೇಕು ಅಂತ 10,000-20,000 ಸಾಲ ಬೇಕು ಅಂತ ಬಡ್ಡಿ ತರ್ತಾರೆ. ಆ ಬಡ್ಡಿ ತರೋದು ವ್ಯವಸ್ಥೆ ಇಲ್ಲ. ಆಟೋ ಡ್ರೈವರ್ಗಳು ಇವತ್ತು ನಮ್ಮ ಕ್ಷೇತ್ರದ ಎಲ್ಲ ಆಟೋ ಡ್ರೈವರ್ಗಳು ಇವತ್ತು ಯಾವುದೇ ಸಾಲ ಮಾಡಿದ್ರೆ ಸ್ವಂತ ಗಾಡಿ ತಗೊಂಡು ಅಂತ ಪ್ಲ್ಯಾನ್ ಮಾಡಿ ಒಂದು ಸಂಘ ಮಾಡಿಕೊಟ್ಟಿರೋದು ಭಾಳ ಒಳ್ಳೆಯ ಕೆಲಸ ಸಹ. ಅದು 2028ಗೆ ಖಂಡಿತವಾಗಲೂ ಸಚಿವರು ಆಗಬೇಕದು. ಅದು ಅಂದರೆ ಏನಕ್ಕೆ ಕ್ಷೇತ್ರಕ್ಕೆ ಕೊಟ್ಟಿದ್ದಾರಲ್ಲ, ಇದು ರಾಜ್ಯಕ್ಕೆ ಮಾಡ್ತಾರೆ ಅವರು. ಆ ಮನಸ್ಸಿರೋರು ಅವ್ರನ್ನ ಒಳ್ಳೇದಾಗಲಿ ಅಂತ ಬಯಸ್ತೀವಿ ಸರ್. ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾ ದೇವ್ರು ಅವ್ರಿಗೆ ಆಶೀರ್ವಾದ ಕೊಟ್ಟು ಇನ್ನೂ ದೊಡ್ಡ ಮಟ್ಟದಲ್ಲಿ ರಾಶಿಯಾಗಿ ಬೆಳೆಯುವಷ್ಟು ಶಕ್ತಿ ಕೊಡಲಿ ಅವರು. ನಾವು BBMP ವ್ಯಾಪ್ತಿಯಲ್ಲಿ ಕೆಲಸ ಮಾಡೋದು. ಅಣ್ಣನ ವಾರ್ಡಲ್ಲಿ ಲಿಂಕ್ ವರ್ಕರ್ ಆಗಿ ಎಲ್ಲ ವಾರ್ಡ್ ಅವರು ಬಂದು ಅಣ್ಣನಿಗೆ ವಿಶ್ವಾಸ ಹೇಳ್ತಾ ಇದೀವಿ. ದಯವಿಟ್ಟು ಅಣ್ಣ ಚೆನ್ನಾಗಿ ಇದೇ ತರ ಪ್ರೋಗ್ರಾಮ್ ಮಾಡಬೇಕು. ಅವ್ರಿಗೆ ಚಾಮುಂಡೇಶ್ವರಿ ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಇದೀವಿ.